स्टेज का प्रोग्राम है। मेरे दोस्तों बुजुर्गों, मेरा सफर भी है। मैं शुक्रिया के साथ जो मुझे याद किया गया और मुझे मौका दिया गया, बहुत सारी बातें वहाँ सरकार के सामने आज वीडियो और बाद में सरकार की दुआ में इंशाअल्लाह रखती हुई है। इस पूरे सफर में मुझे आपके साथ बताना है 2014 से लेकर आज तक ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮೈಸೂರಿನಲ್ಲಿ ಶನಿವಾರ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಿತು. ತಿಲಕ್ ನಗರದ ಈದ್ಗಾ ಮೈದಾನದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ನೀಡಿದ್ದ ಪ್ರತಿಭಟನಾ ಸಮಾವೇಶದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಮುಸ್ಲಿಮರು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಒಕ್ಕೊರಲಿನಿಂದ ವಿರೋಧಿಸಿದರು. ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತಂದಿದೆ. ಇದನ್ನ ಇಡೀ ದೇಶದ ಮುಸ್ಲಿಮರು ಸಂಪೂರ್ಣವಾಗಿ ವಿರೋಧಿಸಿದ್ದು, ಕೂಡಲೇ ಈ ಕಾಯ್ದೆಯನ್ನ ಹಿಂಪಡೆಯಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು. ಮೈಸೂರು ನಗರದ ಉದಯಗಿರಿ, ಎನ್ಆರ್ ಮೊಹಲ್ಲಾ, ಶಾಂತಿನಗರ, ತಿಲಕ್ ನಗರ, ರಾಜೀವ್ ನಗರ, ಗೌಸಿಯಾ ನಗರ, ಕಲ್ಯಾಣಗಿರಿ, ಅಜೀಜ್ ಸೇಠ್ ನಗರ, ಸುಭಾಷ್ ನಗರ, ಸಿದ್ದಿಕ್ ನಗರ ಅಲ್ಲದೆ ಜಿಲ್ಲೆಯ ನಂಜನಗೂಡು, ಹುಣಸೂರು, ಕೆಆರ್ ನಗರ ಸೇರಿದಂತೆ ಇತರ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿದರು. ಸಮಾವೇಶದಲ್ಲಿ ಅಕ್ಬರ್ ಅಲಿ ಸಾಹೇಬರು ಮಾತನಾಡಿ, ಸಂವಿಧಾನ ಉಳಿವಿಗಾಗಿ ಈ ಹೋರಾಟ ನಡೆಯುತ್ತಿದೆ. ವಕ್ಫ್ಗೆ ಯಾಕೆ ದಾನ ಮಾಡಿದ್ದಾರೆ ಎಂಬುದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಹಲಾಲ್ ಆಗಿದ್ದರೆ ಮಾತ್ರ ವಕ್ಫ್ ಬೋರ್ಡ್ ಭೂಮಿ ಸಂಪತ್ತನ್ನು ಪಡೆಯಲಿದೆ ಎಂದರು. ವಕ್ಫ್ ಆಸ್ತಿಯನ್ನ ಸ್ವಾತಂತ್ರ್ಯ ಬಂದಾಗಿನಿಂದ ದುರ್ಬಳಕೆ ಮಾಡಲಾಗ್ತಿದೆ. ಈ ಆಸ್ತಿಯನ್ನ ಸರ್ಕಾರ, ಇತರೆ ಸಂಸ್ಥೆಗಳು ಮತ್ತು ಮುಸ್ಲಿಮರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಬಂದ ಎಲ್ಲ ಸರ್ಕಾರಗಳು ಕೂಡ ವಕ್ಫ್ ಆಸ್ತಿ ಉಳಿವಿಗೆ ನೋಟಿಸ್ಗಳನ್ನ ನೀಡಿವೆ. ನೋಟಿಸ್ ನೀಡಿದ ಮಾತ್ರಕ್ಕೆ ಮಾಲೀಕತ್ವ ವಶಕ್ಕೆ ಪಡೆಯದಂತಾಗುವುದಿಲ್ಲ. ಇದರ ಸಾಧಕ ಬಾಧಕ ನೋಡಿ ವಕ್ಫ್ ಆಸ್ತಿ ಎಂದು ಪರಿಶೀಲಿಸುವುದಾಗಿದೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೆ ಕೋಮು ಬಣ್ಣವನ್ನ ಕಟ್ಟಿದವು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಸ್ಲಿಂ ಧರ್ಮಗುರುಗಳಾದ ಜಕಾವುಲ್ಲಾ ಅಯೂಬ್ ಅನ್ಸಾರಿ, ಕಲೀಮುರ್ ರಹಮಾನ್, ಇಬ್ರಾಹಿಂ ಸಾಬ್, ಖಾಜಿ ಉಸ್ಮಾನ್ ಶರೀಫ್, ಸೈಯದ್ ತಾಜುದ್ದೀನ್ ಮಿಫ್ಲಾಹಿ, ಆಲೆಹದೀಸ್ ಇಮಾಮ್ ಮೌಲಾನಾ ಅರ್ಷದ್, ಅಬ್ದುಲ್ ಅಜೀಜ್ ಚಾಂದ್ ಸಾಹೇಬ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್, ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ, ಜಾಗೃತ ಕರ್ನಾಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಚ್.ವಿ. ವಾಸು ವೇದಿಕೆಯಲ್ಲಿದ್ದರು. ಶಾಸಕರುಗಳಾದ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಯೂಬ್ ಖಾನ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಉಪಾಧ್ಯಕ್ಷ ದೇವನೂರು ಪುಟ್ಟನಂಜಯ್ಯ, ಮಾಜಿ ಮೇಯರ್ ಆರಿಫ್ ಹುಸೇನ್, ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಬೀರ್ ಅಹಮದ್ ಖಾನ್, ಇರ್ಷಾದ್ ಬೇಗ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಸೌದ್, ಮಾಜಿ ಪೊಲೀಸ್ ಅಧಿಕಾರಿ ಸುಹೇಲ್ ಅಹಮದ್, ಗೋಪಾಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತು ಹುತಾತ್ಮ ಟಿಪ್ಪು ಸುಲ್ತಾನರ ಈ ನಾಡಿನಲ್ಲಿ ಕೇವಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ವಿರೋಧ ಅಲ್ಲ, ಬದಲಾಗಿ ಯಾವ ಸಂವಿಧಾನವನ್ನು ಈ ದುಷ್ಟ ಶಕ್ತಿಗಳು ತೆಗೆಯಬೇಕು ಹೇಳುವಂತಹ ಪ್ರಯತ್ನ ಮಾಡ್ತಾರೋ ಆ ಸಂವಿಧಾನ ಬಚಾವ್ ಆಂದೋಲನವೂ ಕೂಡ ಇದು ಆಗಿದೆ ಅಂತೇಳಿ ನಾವು ಪ್ರಥಮವಾಗಿ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಸಹೋದರರೇ, ವಕ್ಫ್ ಅಂದ್ರೆ ಏನು? ವಕ್ಫಿಗೆ ಯಾರು ದಾನ ಮಾಡಿದ್ದಾರೆ ಮತ್ತು ಯಾಕೆ ದಾನ ಮಾಡಿದ್ದಾರೆ? ವಕ್ಫಿಗೆ ದಾನ ಮಾಡಬೇಕಾದ್ರೆ, ಅದು ದಾನ ಅಂತೇಳಿ ಪರಿಗಣಿಸಬೇಕಾದ್ರೆ ಆ ಜಮೀನು, ಆ ವಸ್ತು ಅದು ಹಲಾಲ್ ಆಗಿರ್ಬೇಕು. ಹರಾಮ್ ವಸ್ತು ವಕ್ಫಿಗೆ ದಾನ ಆಗುವುದಿಲ್ಲ. ಮತ್ತು 1 ಇಂಚು ಜಮೀನು ಕೂಡ ಹರಾಮಾಗಿ ಬಂದಿದ್ದಿದ್ರೆ ಅದನ್ನು ವಕ್ಫ್ ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಕೂಡ ಇಲ್ಲ. ಅಂದ್ರೆ ಪವಿತ್ರವಾದಂತಹ ಭೂಮಿಯನ್ನು, ಪವಿತ್ರವಾದಂತಹ ಸಂಪತ್ತನ್ನು ಮಾತ್ರ ವಕ್ಫ್ ಅಂತೇಳಿ ದಾನ ಮಾಡಲಾಗ್ತದೆ. ಇದು ಇಸ್ಲಾಂ ಕಲಿಸಿರುವಂತಹ ನಿಯಮ. ಯಾವ ರೀತಿ ಮಸೀದಿಗೆ ಹಲಾಲಿನ ದುಡ್ಡು ಬೇಕು, ಯಾವ ರೀತಿ ನೀವು 2.5% ಜಕಾತ್ ತೆಗೀತೀರೋ
ಆ ದುಡ್ಡು ಅದು ಹಲಾಲಿನಿಂದ ಆಗಿರ್ಬೇಕು. ಯಾವ ಉಪವಾಸ ವ್ರತ ಆಚರಿಸಲಿಕ್ಕೆ ನೀವು ಬೆಳಗಿನ ಸೆಹರಿಯನ್ನು ಊಟ ಮಾಡ್ತೀರಿ ಅದು ಹಲಾಲ್ ಆಗಿರ್ಬೇಕು. ಯಾವ ರೀತಿ ನೀವು ಹಜ್ಜಿಗೆ ಹೋಗ್ಬೇಕಾದ್ರೆ ಆ ಹಜ್ಜಿಗೆ ಹೋಗುವಂತ ಸಂಪತ್ತು ಅದು ಹಲಾಲಿನ ಸಂಪತ್ತು ಆಗಿರ್ಬೇಕು. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಯಾರಾದರೂ ವಕ್ಫ್ ಮಾಡಬೇಕು ಅಂತ ಹೇಳಿದ್ರೆ ಆ ಸಂಪತ್ತು ಕೂಡ ಹಲಾಲ್ ಆಗಿರ್ಬೇಕು ಹೇಳುವಂತದ್ದು ನಿಯಮ. ಅಂದರೆ ಅದು ಅಲ್ಲಾಹನಿಗೆ ಕೊಡುವುದಂತ ಹೇಳಿದ್ರೆ ಅಲ್ಲಾಹನಿಗೆ ನೀಡುವುದಲ್ಲ. ಅಲ್ಲಾಹನಿಗೆ ನೋಡಿ ಇಸ್ಲಾಂ ಕಲಿಸಿದ್ದು ಒಂದು ಊದುಬತ್ತಿ ಬೇಡ, ಒಂದು ತೊಟ್ಟು, ಒಂದು ಹನಿ ಎಣ್ಣೆ ಬೇಡ, ಮತ್ತು ಒಂದು ತುಂಡು ಹೂವು ಬೇಡ ಅಂತ. ನಾವು ಮಸೀದಿಗೆಲ್ಲ ಹೋಗುವಾಗ ಏನು ಊದುಬತ್ತಿ ಹಿಡ್ಕೊಂಡು ಹೋಗುದಿಲ್ಲ, ಹೂವು ಹಣ್ಣು ಹಂಪಲು ಹಿಡಿದುಕೊಂಡು ಹೋಗುದಿಲ್ಲ, ಎರಡು ಕೈಗಳನ್ನು ಬೀಸಿಕೊಂಡು ನಾವು ಮಸೀದಿಗೆ ಹೋಗುವುದು. ಅಲ್ಲಾಹ್ ಹೇಳುವುದು ನನಗೆ ಜನರಿಂದ ಏನು ಬೇಡ, ನಾನು ಜನರಿಗೆ ಕೊಡುವವನು ಅಂತ. ಜನರಿಂದ ನನಗೆ ಏನು ಬೇಡ, ನಾನು ಜನರಿಗೆ ಕೊಡುವವನು ಅಂತ. ಅಂದ್ರೆ ಅಲ್ಲಾಹನಿಗೆ ಕೊಡುವುದಂತ ಹೇಳಿದ್ರೆ ಅಲ್ಲಾಹನ ದಾಸರಿಗಾಗಿ ಅದನ್ನು ವಕ್ಫ್ ಮಾಡಿರುವಂತಹದ್ದು, ಈ ಸಮುದಾಯಕ್ಕಾಗಿ ಅದನ್ನು ವಕ್ಫ್ ಮಾಡಿರುವಂತಹದ್ದು. ಈ ಸಮುದಾಯದಲ್ಲಿರುವಂತಹ ನಿರ್ಗತಿಕರಿಗೆ, ಬಡವರಿಗೆ, ಅನಾಥರಿಗೆ, ಮಹಿಳೆಯರಿಗೆ, ಏನೂ ದಿಕ್ಕಿಲ್ಲದಂತವರಿಗೆ ಅದನ್ನು ವಕ್ಫ್ ಮಾಡಿರುವಂತಹದ್ದು. ಅವರ ಶಿಕ್ಷಣದ ಸಬಲೀಕರಣವಾಗಲಿ, ಅವರ ಉದ್ಯೋಗದ ಸಬಲೀಕರಣವಾಗಲಿ, ಅವರು ಇತರರಂತೆ ಬದುಕಿ ಬಾಳಿ ಬೆಳಕಲಿ ಹೇಳುವಂತಹ ಕಾರಣಕ್ಕೆ ಅದನ್ನು ವಕ್ಫ್ ಮಾಡ್ತಾ ಇರುವಂತಹದ್ದು. ವಕ್ಫಿನ ಆಸ್ತಿ ದುರ್ಬಳಕೆ ಆಗ್ಲಿಲ್ಲ ಅಂತ ಇಲ್ಲ. ವಕ್ಫಿನ ಆಸ್ತಿ ಸ್ವಾತಂತ್ರ್ಯ ಬಂದಿನಿಂದಲೂ ದುರ್ಬಳಕೆ ಆಗ್ತಾ ಇದೆ. ಸರ್ಕಾರಗಳು ಕೂಡ 2014 से लेकर आज तक मुसलमान चक्की में पिस रहा है जुल्म की, जबर की और इस्तिबदाद की। मेरे दोस्तों बुजुर्गों, तारीख के औराक को पलटकर हमें अपनी जिंदगियों को, पुरानी जिंदगियों को देखने की